ಸೂರ್ಯಕಾಂತಿ. ಸತ್ಯ, ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಾ ಇದೆ ಅಂತಪ್ಪ. ಯಾರ್ದು ದೊಡ್ಡಪ್ಪ? ಇನ್ಯಾರ್ದೋ, ನಿಂದು ಕಾಂತಿದು. ಜಾತಕ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಪುರೋಹಿತರು. ದೊಡ್ಡಪ್ಪ, ನಾನು ಈಗಲೇ ಮದುವೆ ಮಾಡ್ಕೊಳ್ಳೋದಿಲ್ಲ. ಬೇಡ ಅಂತ ಅವನೇ ಹೇಳ್ತಿದ್ದಾನಲ್ವಾ. ನಮ್ಮ ಮಂಜುನಾಥನ್ಗೆ ತಂದ್ಕೊಳ್ಳೋಣ ಬಿಡಿ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ? ಯಾವಾಗ ನೋಡು ನಮ್ಮ ಮಂಜುನಾಥನ್ ತಂದ್ಕೊಳ್ಳೋಣ ಅಂತ ಕೋರಿತಿರ್ತೀಯಲ್ಲೇ. ದೊಡ್ಡ ಮಗ ಮನೇಲಿರುವಾಗ ಚಿಕ್ಕವನಿಗೆ ಹೇಗೆ ಮದುವೆ ಮಾಡಕ್ ಸಾಧ್ಯ? ನಾನೊಂದ್ಸಲ ಅವಳನ್ನ ಭೇಟಿ ಮಾಡ್ತೀನಿ, ಅವಳ ಜೊತೆ ಮಾತಾಡ್ತೀನಿ, ಆಮೇಲೆ ಮಾತಾಡೋಣ. ಆಯ್ತಪ್ಪ, ನಿನ್ನ ಇಷ್ಟದಂತಾನೇ ಆಗಲಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸತ್ಯನ ವಿಷಯ ಮಾತಾಡಬೇಕಾಗಿತ್ತು. ಮಾವ, ಸತ್ಯ ತುಂಬಾ ಒಳ್ಳೆಯವರು. ದಯವಿಟ್ಟು ಅವ್ರಿಗೇನು ತೊಂದರೆ ಮಾಡಬೇಡಿ. ಇದೇನೇ ರಾಜ, ಹೂ ಡೋಂಟ್. ನೀನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಇನ್ಯಾರ ಬಗ್ಗೆನೋ ಕರುಣೆ ತೋರಿಸ್ತಿದ್ದಾಳೆ. ಈಗ ನೀನು ಏನು ಹೇಳ್ತಿರೋದು? ಸತ್ಯನಿಗೆ ನಾವು ಏನು ಮಾಡಬಾರ್ದು ಅಲ್ವಾ? ಸತ್ಯ ಉಳಿಬೇಕು ಅಂದ್ರೆ ಇರೋದು ಒಂದೇ ದಾರಿ. ಹೇಳಿ ಮಾವ. ಏನು ಹೇಳು ಇದು? ತಾಳಿ. ಯಾವಾಗ್ಲೂ ಜೊತೆಯಲ್ಲಿ ಇಟ್ಕೊಂಡೇ ಓಡಾಡ್ತಿರ್ತಾನೆ. ನಿನಗೆ ಯಾವಾಗ ತಾಳಿ ಕಟ್ತೀನೋ ಅಂತ. ಈ ಕ್ಷಣದಲ್ಲಿ ನೀನು ರಾಜನಿಂದ ತಾಳಿ ಕಟ್ಟಿಸ್ಕೋಬೇಕು. ಕಟ್ಟಿಸ್ಕೊಂಡ್ರೆ ಸತ್ಯ ಉಳಿತಾನೆ. ರಾಜ ಕಂದ, ಕಟ್ಟು ತಾಳಿ. ಇವತ್ತೇ ನಡೆದೋಗ್ಲಿ ಮದುವೆ, ನಾನೇ ಸಾಕ್ಷಿ. ಫಾದರ್ ಇಂಡಿಯಾ ಡ್ರೀಮಿಂಗ್ ಕಮಿಂಗ್ ಟ್ರೂ. ಕಾಂತಿ, ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಒಂದು ಹೆಜ್ಜೆ ಮುಂದೆ ಇಟ್ಟರು ಕೊಂದು ಬಿಡ್ತೀನಿ. ಅಮಾಯಕ ಹೆಣ್ಣು ಸಿಕ್ಲು ಅಂತ ಅಪ್ಪ ಮಗ ಇಬ್ರು ಸೇರ್ಕೊಂಡು ಅವ್ರ ಜೀವನನ ಹಾಳು ಮಾಡ್ತಾ ಇದ್ದೀರಾ. ನಾಟ್ ಟಚಿಂಗ್ ಕಾಂತಿ. ಹೈ ವೆಡ್ಡಿಂಗ್ ಕಾಂತಿ. ಔಟ್ ಗೋಯಿಂಗ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಗೋಯಿಂಗ್. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯ? ಹೋಗಲ್ಲ ಅಂದ್ರೆ ಫುಲ್ ಫೈಟಿಂಗ್. ಅಯ್ಯನೇನ್ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಹೊಡೆಸಿಯೇನೋ? ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಾಂತಿ. ಈ ಸುಬ್ರಹ್ಮಣ್ಯ ಏನು ಮಾಡ್ತಾನೆ ಅಂತ ನೋಡ್ತಾ ಇರು. ಏನ್ ಮಾಡ್ತೀಯ ಮಾಡ್ಕೋ. ಎಲ್ಲೋ ಹೋಗಿರ್ತಾಳೆ ಬಿಡಮ್ಮ, ಅವಳಿಗೇನು ಊರು ಗೊತ್ತಿಲ್ವಾ? ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ಹೀಗೆ ಮಾತಾಡ್ತಿರ್ತೀಯೋ ಅಥವಾ ಹುಡ್ಕೊಂಡ್ ಬರೋದಕ್ಕೆ ಹೋಗ್ತೀಯೋ? ಇದು ನಮ್ಮೂರ್ ನಿಜ. ಆದ್ರೆ ಪರಿಸ್ಥಿತಿ ಮೊದ್ಲಿನ ಹಾಗಿಲ್ವಲ್ಲ. ಏನಾಗುತ್ತೋ ಯಾರಿಗೊತ್ತೋ. ಕೆಟ್ಟವ್ರು ಜಾಸ್ತಿ ಆಗ್ತಿದ್ದಾರೆ. ಮೊದ್ಲು ಹೋಗಿ. ಮುಕುಂದ, ಇಲ್ಲಿದ್ರೆ ನಮಗೆ ನೆಮ್ಮದಿ ಇಲ್ಲ. ಹುಡ್ಕೊಂಬರೋಣ ಬಾ. ನೀವಿನ್ ಹೊರಡಿ, ನಾನು ಹೋಗ್ತೀನಿ. ಹೆದರ್ಕೋಬೇಡ, ನಾನೇನು ಮನೆ ಒಳಗಡೆ ಬರೋದಿಲ್ಲ.